ಕಾಲೇಜ್ ಹುಡುಗಿರು ನಮ್ ಜೊತೆ ಫೋಟೋ ತೆಗೆಸ್ಕೊತಾರೆ ಅಂತ ನಮ್ಮೂರಿನ ರೇಡಿಯೋ ಕುಂದಾಪುರಕ್ಕೆ ಹೋದ್ಮೇಲೆನೆ ಗೊತ್ತಾಗಿತ್ತು. ಮತ್ತೆ ಜೈಕರ್ ಒಂದ್ಸಲ ಶುರು ಮಾಡಿರುತ್ತಲ್ಲ ರೀಲ್ ಅಲ್ಲಿ ಅವ್ರದೊಂದು ಪಿಕ್ಚರ್ ಆಗ್ತದೆ. ನಾಳೆ ಅಂದ್ರೆ ಹಸೆಮಣೆ ಇರ್ಬೇಕಾಗಿರೋ ನಮ್ಮಣ್ಣ ಇವತ್ ಬೆಳಗ್ಗೆ ಜಾಕಲ್ಲಿ ಕಾಯಿ ಸುಲಿತಾ ಇರೋದು ಯಾಕಪ್ಪ ಅಂದ್ರೆ ನಮ್ ಮನೆ ಹತ್ರ ಇರೋ ನಾಗ ಮತ್ತೆ ಬಬ್ಬರಿನ ಮನೆಗೆ ಪೂಜೆ ಮಾಡ್ಲಿಕ್ಕೆ. ಪೂಜೆ ಮಾಡೋ ಭಟ್ರು ಬಂದಿದ್ದಾಯ್ತು, ಅಕ್ಕಪಕ್ಕದ ಮನೆಯಿಂದ ಸೀತಕ್ಕ, ಎಂಕಕ್ಕ, ಸೂರಕ್ಕ ಕಾಯಿನೂ ತಂದಿದ್ದಾಯ್ತು. ಪೂಜೆನೆಲ್ಲ ಮುಗಿಸ್ಕೊಂಡು ಮಂಗಳಾರತಿ ಪ್ರಸಾದ ತಗೊಂಡು ಮನೆಗ್ ಬಂದು ಶಿವಳ ತಿಂದು ಚಪ್ಲಿ ಹಾಕೊಂಡು ನಾನ್ ಹೊಟ್ಟಿದ್ದು ನಾಡ ಗುಡ್ಡೆ ಅಂಗಡಿಯ ಹೆಡ್ ಆಫೀಸ್ಗೆ. ಹೆಡ್ ಆಫೀಸ್ ಅಂದ್ರೆ ಗೌರ್ಮೆಂಟ್ ಕಚೇರಿ ಏನಲ್ಲ, ನಮ್ಮ ವಿವೇಕಣ್ಣ ಇರುವಂತ ಕಟ್ಟಿಂಗ್ ಶಾಪ್. ಪ್ರೋಗ್ರಾಮ್ ಹೋಗೋ ಮುಂಚೆ ನಾನು ಒಂದ್ ರೌಂಡ್ ಫುಲ್ ಬೋಳಿಸ್ಕೊಂಡು ಅದ್ರ ಜೊತೆಗೆ ಗಡ್ಡಾನು ಸೆಟ್ ಮಾಡ್ಕೊಂಡು ನಾನ್ ಕಾಲಿಟ್ಟಿದ್ದು ರೇಡಿಯೋ ಕುಂದಾಪುರಕ್ಕೆ. ಅಲ್ಲಿ ಯಾವ ತರ ರೆಕಾರ್ಡಿಂಗ್, ಎಡಿಟಿಂಗ್, ಬ್ರಾಡ್ಕಾಸ್ಟ್ ಎಲ್ಲ ಮಾಡ್ತಾರೆ ಅಂತ ನೋಡ್ಕೊಂಡು ನಮ್ದು ಒಂದಿರ್ಲಿ ಅಂತ 3/4 ಗಂಟೆ ಪ್ರೋಗ್ರಾಮ್ ಕೊಟ್ಟಿದ್ದೀನಿ. ಈ ರೇಡಿಯೋ ಕುಂದಾಪುರದಲ್ಲಿ ನಮ್ಮ ಕುಂದಾಪುರ ಭಾಷೆನಲ್ಲೇ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಬರುತ್ತೆ ಅಂತ ಗೊತ್ತಾಯ್ತು. ಪ್ಲೇ ಸ್ಟೋರ್ಗೆ ಹೋಗಿ ರೇಡಿಯೋ ಕುಂದಾಪುರ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಕೇಳಿ, ನಿಮ್ಮವ್ರಿಗೂ ಕೇಳಿಸಿ. ಹಂಗೆ ಪ್ರೋಗ್ರಾಮ್ ಎಲ್ಲ ಕೊಟ್ಟು ಹೊರಗಡೆ ಬಂದ್ಮೇಲೆ ಗೊತ್ತಾಗಿತ್ತು ಕಾಲಗೆ ಬಲ ಕಟ್ಟುವ ಅಬಲ ಯಾರೋ ನಮ್ಮ ಕುಂದಾಪುರದಲ್ಲಿ ಇದ್ದಾರೆ ಅಂತ. ಹಂಗೆ ಗುರ್ತ ಹಿಡಿದವ್ರ ಜೊತೆಗೆಲ್ಲ ಒಂದಿಷ್ಟು ಫೋಟೋಸ್ ಎಲ್ಲ ತಗೊಂಡು ಹಂಗೆ ಕುಂದಾಪುರ ಕ್ರಿಯೇಟರ್ಸ್ ಆದಂತಹ ದ್ರೋಣ, ಫ್ಯಾಕ್ಟ್ರಾನ್ ಎಲ್ಲರ ಜೊತೆಗೂ ದುಂಡು ಮೇಜಿನ ಅಧಿವೇಶನವನ್ನ ಮುಗಿಸಿ ಹನಿಕಣ್ಣು ತಿಂದು ನಾನಿನ್ನು ಮನೆ ಕಡೆ ಹೋಗ್ತೇನೆ. ಅಲ್ಲಿ ತನಕ ಮತ್ತೆ